ಸಂಬಂಧರಾಗಬೇಕು. ಇದಲ್ಲದೆ ಸೋಮದ್ರ ದೇವಿ ಇದ್ದಾಳಲ್ಲ, ಎಲ್ಲಿಗೆ ಕಾಸು ನಾಗನಾಗಬೇಕು, ನಾದನೆಯವರಾಗಬೇಕು. ಇಲ್ಲಿಗೆ ಹೇಳತಕ್ಕಂತ ಹೆಸರುಗಳ ಮುಗಿದು ಎಲ್ಲಾ ಮುಗಿದು ಅಂದಿವ. ಆದ್ರ ನನಗ ಬೇಕಾದಂತ ಹೆಸರು ಬರ್ಲಿಲ್ಲ. ಯಾರು ಯಾರು ಏನ ನಮ್ಮವ್ವ ಸಣ್ಣಕ್ಕೆ ದೊಡ್ಡಕ್ಕೆ ಸರ್ದೊಡ್ಡಕ್ಕೆ ಗೊತ್ತಾಗಲ್ಲ. ಇದ್ರಾಗ ಮುಖ್ಯವಾದ 5 ಗಂಟೆನ ಮಾಡ್ತಿಲ್ಲ. ತಮ್ಮ ಪ್ರೀತಿ ಪುರುಷಂದ್ರ ಹೆಸರ ಈ ಕೂಡಿದಂತ ಸಭೆಯಲ್ಲಿ ಕಮ್ಮಗ ಕುಡಿತೀವ ಪುರುಷಂದ್ರ ಹೆಸರು ಹೇಳ್ಬೇಕಾದ್ರೆ ಅವ್ವ ಪೆಟ್ಟು ಮುಸಿಕಿನಾಗ ಸಿಕ್ಕಾಣ ಹಿಡಿದು ಹೋಗಿ ಅವನ ಯಾಕರೆ ನಾಸ್ತಿ ಅಂತನ್ನ ತಾವ ಯಾರು ದೊಡ್ಡವರು ಬಲ್ಲವರು ತಿಳಿದವರು ಶಾಣ್ಯಾರ ಮತ್ತ ಕಲಿತವ್ರ ತಾವು ನಾಚುದ ದೊಡ್ಡವರು ಬಲ್ಲವರು ತಿಳಿದವ್ರು ಶಾಣ್ಯಾರ ಕಲಿತವ್ರ ಅಮ್ಮ ಎಲ್ಲಾ ಹೆಣ್ಣು ಮಕ್ಕಳಿಗೆ ನಾಚಿಕೆ ಇರುವುದು ಸಹಜ ಅಮ್ಮ. ಈ ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ಗಂಡನ ಹೆಸರು ಹೇಳಾಕ ಯಾಕೆ ನಾಚ್ತಾರು? ಅತ್ತಿ ಮಾವನ ಹೆಸರು ಹೇಳಾಕ ನಾಚುದಿಲ್ಲ, ಮೈದನ ಹೆಸರು ಹೇಳಾಕ ನಾಚುದಿಲ್ಲ, ಅಣ್ಣ ತಮ್ಮಂದಿರ ಹೆಸರು ಹೇಳಾಕ ನಾಚುದಿಲ್ಲ, ತಾಯಿ ತಂದೆ ಹೆಸರು ಹೇಳಾಕ ನಾಚುದಿಲ್ಲ, ಹೆಣ್ಣು ಉಳಿದವ್ರ ಹೆಸರು ಹೇಳಾಕ ನಾಚುದಿಲ್ಲ. ಆದ್ರ ಗಂಡನ ಹೆಸರು ಹೇಳಾಕ ಯಾಕೆ ನಾಚ್ತಾರು? ಅದರಲ್ಲಿ ಅಂತ ಮಹತ್ವ ಏನದ ಹೇಳಮ್ಮ. ಗಂಡ ಎಂಬ ಶಬ್ದದಲ್ಲಿ ಅಷ್ಟ ಪ್ರೀತಿದ ಅಷ್ಟ ಆನಂದದ ಅಷ್ಟ ಸೌಭಾಗ್ಯ ಅದ. ಆದ ಕಾರಣ ಆ ನಾಚಿಕೆಯಲ್ಲಿ ಇಡಬೇಕಾಗಿದ್ರು. ಹೌದಾ ಅಮ್ಮ? ತಾವ್ ಯಾರು? ದೇವತೆಗಳು. ಹೌದಮ್ಮ. ಅವರ್ಯಾರು? ಮಾನವರು. ನಾಚಿದಂತೆ ದೇವತೆಗಳ ನಾಚಿದರೆ ಜಗತ್ತು ಎತ್ತ ಬಾಳಬಹುದು. ಪುತ್ರಿ ಮಣಿಯಾಗದಿದ್ದರೆ ರೈತನು ಎತ್ತ ಬಾಳಬಹುದು. ಎತ್ತ ತಾಯಿಯು ಕೂಸಿನನ್ನು ಮುಣಿದರೆ ಆ ಕೂಸು ಎತ್ತ ಬಾಳಬಹುದು. ಅಮ್ಮ, ಈ ಸಭೆ ಎದಕ್ಕೆ ಕೂಡದ? ನಿನ್ನ ಪರಮಾತ್ಮನ ನಾಮವನ್ನ ಕೇಳಬೇಕಂತ ಕುತೂಹಲದಿಂದ ಈ ಸಭಾ ಕೂಡಿದ. ಅಮ್ಮ, ಇದರಲ್ಲಿ 2 ಲಾಭವು. ಹೇಳುವವರ ಬಾಯಿಂದ ಕೇಳುವವರ ಮನ ಆನಂದ. ಅವರ ಕರ್ಣಗಳಿಗೆ ಕರ್ಣ ಆನಂದ. ಇದು ಅಲ್ಲದೆ ಈ ಭೂಮಿಯಲ್ಲಿ ಇರತಕ್ಕಂತ ಗಿಡ ಗಂಟಿ ಕಲ್ಲು ಮಣ್ಣು ಸಹಿತ ನಿನ್ನ ಪರಮಾತ್ಮನ ನಾಮದಿಂದ ಎಲ್ಲರೂ ಕುಣಿತರಾಗ್ತಾರಮ್ಮ. ನೀನಾದರೂ ಭಕ್ತಿಯಿಂದ ಹೇಳು, ನಾನಾದರೂ ಪ್ರೀತಿಯಿಂದ ಕೇಳ್ತಾರೆ. ಕೇಳಮ್ಮ. ಪರಮಾತ್ಮನ ಹೆಸರು ಹೇಳಬೇಕು, ಹೇಳಲಿಕ್ಕೆ ಬೇಕು. ವೈಕುಂಠ ವಾಸ ಸುವಿಲಾಸ ಶಿವ ಭಕ್ತ ಜನ ಪೋಷ ಮಂದಹಾಸ ರವಿ ಕೋಟಿ ಪ್ರಕಾಶ ಈಶನಾದಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಏನಾಗಬೇಕಮ್ಮ? ಏನಾಗಬೇಕು? ನಮ್ದೊಂದು ನಾಯಿ ಇತ್ತು. ಅಲ್ಲ ಓದಿ ಇದು ಮುಂದೆ ಇಟ್ಟಿ ಇದು ಮುಂದೆ ನಾಯಿ ಇಟ್ರ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ ತವ್ಯಾಂಗಾಕವು ಏನವು ಪಾಪ. ಏನ್ ಮಾತಾಡ್ತೀನಿ? ಪ್ರೀತಿ ಇದ್ರೆ ಎಲ್ಲ ಹಾಗೇನಲ್ಲ. ಪ್ರೀತಿ ಪುರುಷಂದ್ರ ಇವ ಇಂಥ ಸಂತೋಷ ಸುದ್ದಿ ಒಳಗ ಎಳಿ ಬಟ್ಟ ಕಟ್ಟ ಮುಡ್ತಿದ್ರ ಅವನ್ಯಾಡ ಮುರ್ದ ಬಿಡ್ಬೇಕಂತ ಮಾಡಿದೇನ. ನನಗ ಬಗ್ಗೆ ಸಾವಂತಿದ್ದಾಳವ. ಹೌದು. ಯಾಕೆ ನಿನಗೆ ಆಗಿರ್ಕಿಲ್ಲ? ಏನು ಮಾತಾಡ್ತಿ? ಹುಡುಗರ ಆಗ್ಲಿಲ್ಲ ಸಾವಂತಿ ಬರ್ತಾಳು. ಹೌದನಾ? ಹಾಗೇನಲ್ಲ. ಯಾರು ಅವ್ರು? ಯಾರು? ಬಿಸ್ಮಕ ರಾಜನ ಮಗಳು ರುಕ್ಮಿಣಿ ಕುಮಾರಿ. ರುಕ್ಮಿಣಿ ಕುಮಾರಿ ಅವಳು ಏನಿಗೆ ಏನಾಗ್ಬೇಕು? ಏನು ಆಗ್ತಾಳ? ಹೌದಲ್ಲ? ಸರಿ 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 ಸರಿ. ಅಲ್ಲವಾ ಸರಿ ಅಂದ್ರೆ ಸುರುತ್ತೀನಿ, ಹೋಳಾಗಂದ್ರೆ ಹೋಳಾಕಿನಿ. ನಿನ್ನ ಸೌತೆ ನಾನು ಬೆಳ್ಳಾಗ ಮಣಿ ಕಟ್ಟಿ ಬಾಳೆ ಮಾಡ್ತಾಳು. ಸೌತಿ ಹೊಟ್ಟಿಗಿಂತ ಬಾಳ ಕೆಟ್ಟದಿಲ್ಲ. ಏನ್ ನನಗೆ ಅಬಿಕ್ಯಾಗ ಸೌತಿ ಹೊಟ್ಟಿಗಿಂತ ಬಾಳ ಕೆಟ್ಟ. ನಿನಗಂತೂ ಸೌತೆ ನನಗೆ ಸೌತಿಲ್ಲ. ಸಿಂಗಲ ಅದೊಂದು ಹುಟ್ಟ ಹಾಪ. ಅಂದ್ರ ಬಿಸಿ ಇಲ್ಲ, ಬಿಸಿನೂ ಇಲ್ಲ, ಬಡ್ಯಾಗ ಬಿಸಿನೂ ಇಲ್ಲ, ಮ್ಯಾಲ ಕಪ್ಪು ಇಲ್ಲ. ಹೌದಾ? ಸೌತಿಯನ್ನು ಸುಮ್ಮನೆ ಕೇಳ್ಬೇಡ ನೀ. ಸೌತಿ ಬಳ್ಳಿ ಕಿತ್ತ ಮ್ಯಾಗಿ ಮ್ಯಾಲ ಡಬ್ಬು ಹೋಗ. ಸೌತಿದ್ದವ್ರಿಗೆ ಗೊತ್ತು, ಇರ್ದವ್ರಿಗೆ ಏನ್ ಗೊತ್ತ? ಇಲ್ಲ ಹುಡುಗ ಬೀಜಾನು ಹುಡುಗ ಬೇಸ್ ಮಾಡಿ ಮತ್ತ ಸೌತಿ ಸಣ್ಣಕ್ಕೆಲ್ಲ ಹೌದಾ? ಬಾಗಾದಿ ಬಡಿವೆಲ್ಲ ಅಲ್ಲ
ಸಾಯಿ ಹೆಣ ಎದ್ದು ಇದ್ರಿಗೆ ಬರ್ತದೆ. ಹೌದು. ಇರ್ಲಮ್ಮ ಇರ್ಲಿ. ಮತ್ತ ತಮ್ಮ ಹೆಸರ? ನನ್ನ ಹೆಸರು ಹೇಳಿಲ್ಲ. ನಾ ಕೇಳಿದಮ್ಮ, ಹೇಳ್ಬೇಕು, ಹೇಳಲಿಕ್ಕೆ ಬೇಕು. ಹೌದಾ? ಅಮ್ಮ ಗೊತ್ತಾಯ್ತು. ಸತ್ರಾಜಿತ ರಾಜನ ಮಗಳು, ರಾಜನ ಮಗಳು ಈ ಅಣಿಗೆ ಬಂದು ಬಂದು ಸತ್ಯಭಾಮ 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 ಅನ್ನುತ್ತಾರಮ್ಮ. ಸತ್ಯಭಾಮ ಅನ್ನುತ್ತಾರೆ. ಸತ್ಯಭಾಮ ಹೌದಮ್ಮ. ಸತ್ಯಭಾಮ ಅಂದರೆ ತಾವೇನಮ್ಮ? ಅಮ್ಮ ಸತ್ರಾಜಿತ ರಾಜ್ಯ ಬಂದು ಎಂತಾಕ ಈ ಪ್ರತಿಯನ್ನೇ ಪಾಲನ ಮಾಡತಕ್ಕಂತ ದೊಡ್ಡ ಅರಸ. ಅಂತವರ ಮಗಳ ತಾವಾದ ಮೇಲೆ ಪಾಲಿಕೆ ಪದ್ಧತಿಗಳಿಲ್ಲ, ಸಿಂಗಾರ ವೈಭವಗಳಿಲ್ಲ, ಪಟ್ಟಂಗಿ ಹೊಗಳವರಿಲ್ಲ, ದಾಸ ದಾಸಿಯರ ಕೂಡ ಇಲ್ಲಮ್ಮ. ಇಲ್ಲ ಇಲ್ಲ. ಅಂದ ಮೇಲೆ ಇಂಥ ಮಧ್ಯರಾತ್ರಿ ಘೋರ ಘೋರ ಲಿಂಗಕಾರ ಏನು ಬಂದನಮ್ಮ? ನನಗೆ ಬಂದದ ತ್ರಾಸ ಹೇಳಲಾಗದು, ಹೇಳಲಾಗದು, ಬಿಟ್ಟರೆ ಬಿಡಲಾಗದು. ಬಿಡಲಾಗದು. ಇತ್ತಾಗ ಬಾವಿ ಆಗ್ಯದ, ಭಾವಿಯಾಗಿದೆ ಇತ್ತಾಗ ಕೆರೆ ಆಗಿದೆ. ಅಮ್ಮ. ಈ ಕಡೆ ಬಾವಿ, ಈ ಕಡೆ ಕೆರಿ, ನಡು ನಿಂತಂತೆ ನಿನ್ನ ತ್ರಾಸವೇನಮ್ಮ? ಅಮ್ಮ ಅಂತ ತ್ರಾಸ ಬಗ್ಗೆ ಏನು ಬಂದದ? ಅಂತ ತ್ರಾಸ ನನಗೆ ಏನು ಬಂದದ? ಅಮ್ಮ ನಿನಗೆ ಬಂದಂತ ತ್ರಾಸ ಎನ್ನ ಮುಂದೆ ಹೇಳಮ್ಮ. ನನಗೆ ಬಂದದ ತ್ರಾಸ ಹೇಳಮ್ಮ, ನಿನ್ನ ಮುಂದೆ ಹೇಳಿದ್ದಾದ್ರೆ ಹೇಳು. ನೀ ಏನು ಮಾಡ್ತೀಯಮ್ಮ? ನಿನಗೆ ಬಂದಂತ ತ್ರಾಸ ನನ್ನ ಮುಂದೆ ಹೇಳ್ತಾ ಆದರೆ ಅದರಲ್ಲಿ ಸರಿಯಾದ ಭಾಗ್ಯ ಆಗ್ತಾ ಇದ್ದೀನಮ್ಮ. ಅಮ್ಮ ನಿನ್ನ ಮುಂದೆ ಹೇಳಿದ್ದಾದ್ರೆ ಹೇಳಿದ್ದಾದರೆ ನೀನು ಸರಿಯಾದ ಭಾಗ್ಯ. ಅಷ್ಟೇ ಅಲ್ಲಮ್ಮ, ಒಂದು ವೇಳೆ ಅಂತ ಪ್ರಸಂಗ ಬಂದರೆ ನಿನಗಾಗಿ ನನ್ನ ಪ್ರಾಣವನ್ನೇ ಕೊಡಬಲ್ಲಮ್ಮ. ನನಗಾಗಿ ನಿನ್ನ ಪ್ರಾಣವನ್ನು ಹೌದಮ್ಮ. ಅಂತ ತ್ರಾಸ ನನಗೆ ಏನು ಬಂದದಮ್ಮ? ಅಂತ ತ್ರಾಸ ನನಗೆ ಏನು ಬಂದದ? ಎನ್ನ ಮುಂದೆ ಹೇಳು. ಹೇಳಬೇಕು ಅಮ್ಮ ನಾ ಸಹಾಯ ಮಾಡ್ತಾ ಇದ್ದೀನಮ್ಮ. ನಿನ್ನ ಮುಂದೆ ಹೇಳಬೇಕು. ಹೇಳಮ್ಮ. ಸಹಾಯ ಮಾಡ್ತೀನಿ, ಸಹಾಯ ಮಾಡ್ತಾ ಇದ್ದೇನೆ. ಮಾಡ್ತೀನಿ. ಹೇಳಮ್ಮ, ಹೇಳು. ಕಮಲಾರು ತೋರ ಹೇಳು. ನಾ ಸಹಾಯ ಮಾಡ್ತೇನೆ. ಹೇಳು. ನನಗೆ ಬಂದದ ತ್ರಾಸ ನಿನ್ನ ಮುಂದೆ ಹೇಳಬೇಕು. ಹೇಳು. ನಾ ಸಹಾಯ ಮಾಡ್ತೇನೆ. ಎನ್ನ ಪರಮಾತ್ಮರು ಹಾ ಎನ್ನ ಮಂದಿರದಲ್ಲಿ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ 4 ದಿವಸ ಆಯಿತು. 6 ದಿವಸ ಈ ಚಂದವಾದ ಕರಗಳಿಂದ ಹಾ ಎನ್ನ